ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ಈ ಒಂದು ತರಗತಿಯಲ್ಲಿ ಸ್ವರ ಸಂಕೇತಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ವರ ಸಂಕೇತಗಳು ಅಂದರೆ ವ್ಯಂಜನಾಕ್ಷರಗಳಿಗೆ ನಾವು ಸ್ವರಗಳನ್ನು ಸೇರಿಸಿ ಉಚ್ಚಾರಣೆ ಮಾಡ್ತೀವಿ. ಸ್ವರಗಳು ಸಂಕೇತಗಳ ರೂಪದಲ್ಲಿ ವ್ಯಂಜನಗಳ ಜೊತೆ ಸೇರಿಕೊಳ್ತವೆ. ಯಾವ ರೀತಿಯಾಗಿ ಈ ಸ್ವರ ಸಂಕೇತಗಳನ್ನು ಬರೆಯೋದು ಅನ್ನೋದನ್ನು ನೀವು ಈ ವಿಡಿಯೋವನ್ನು ನೋಡಿ ಕಲ್ತ್ಕೋಬಹುದು. ಮೊದಲ ಬಾರಿಗೆ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತಷ್ಟು ವಿಡಿಯೋಗಳಿಗಾಗಿ. ಈ ಸ್ವರ ಸಂಕೇತಗಳನ್ನು ಬರಿಬೇಕಾದ್ರೆ ನಾವು ಯಾವ ರೀತಿಯಾಗಿ ಉಚ್ಚಾರಣೆಯನ್ನು ಮಾಡ್ತೀವಿ, ಹಾಗೆಯೇ ಆ ಸ್ವರ ಸಂಕೇತಗಳನ್ನು ಯಾವ ರೀತಿಯಾಗಿ ಬರಿತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ತಿಳ್ಕೋಬಹುದು. ಬನ್ನಿ ಸ್ನೇಹಿತರೆ, ಮತ್ತ್ಯಾಕೆ ತಡ, ಸ್ವರ ಸಂಕೇತಗಳನ್ನು ಕಲಿಯೋಣ. ಈ ಸ್ವರ ಸಂಕೇತಗಳನ್ನು ಸ್ವರ ಚಿಹ್ನೆಗಳು ಅಂತ ಕೂಡ ಹೇಳ್ತಾರೆ. ಅದನ್ನೇ ನಾವು ಸ್ವರ ಚಿಹ್ನೆಗಳು, ಸ್ವರ ಸಂಕೇತಗಳು, ಹಾಗೆಯೇ ಇಂಗ್ಲೀಷಲ್ಲಿ ಇವುಗಳಿಗೆ ಸಿಂಬಲ್ಸ್ ಅಂತಾರೆ, ಹಿಂದಿಯಲ್ಲಿ ಮಾತ್ರಾಸ್ ಅಂತಾರೆ. ಬನ್ನಿ ಹಾಗಾದರೆ ಈ ಸ್ವರ ಸಂಕೇತಗಳನ್ನು ಯಾವ ರೀತಿಯಾಗಿ ಬರೆಯೋದು ಅಂತ ಕಲಿಯೋಣ. ಮೊದಲಿಗೆ ಅ. ಈ ಅ ಅಕ್ಷರಕ್ಕೆ ಸ್ವರ ಸಂಕೇತ ತಲೆಕಟ್ಟು. ನೋಡಿ, ತಲೆಕಟ್ಟು, ಸ್ಲೀಪಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್. ತಲೆಕಟ್ಟನ್ನು ಬರೆಯೋದು ನೋಡಿ, ಸ್ಲೀಪಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್. ಆ ನ ಸ್ವರ ಸಂಕೇತ ತಲೆಕಟ್ಟು, ಇದನ್ನು ತಲೆಕಟ್ಟು ಅಂತ ಕರಿತೀವಿ. ನೆಕ್ಸ್ಟು ಆ ಅಕ್ಷರ. ಆ. ಈ ಆ ಅಕ್ಷರಕ್ಕೆ ಸ್ವರ ಚಿಹ್ನೆ ನೋಡಿ, ತಲೆಕಟ್ಟಿನ ಇಲಿ ಅಂತೀವಿ. ಏನಂತೀವಿ ಇದನ್ನು? ತಲೆಕಟ್ಟಿನ ಇಲಿ. ಇಲ್ಲಿ ನೋಡಿ, ಹಿಂಗೆ ಬಂದು ಕೆಳಗಡೆ ಒಂದು ಸ್ಲೀಪಿಂಗ್ ಲೈನ್ ಮತ್ತು ಕೆಳಗಡೆ ಬಂದು ಒಂದು ರೌಂಡನ್ನು ಹಾಕಿದ್ರೆ ಅದು ತಲೆಕಟ್ಟಿನ ಇಲಿ ಆಗುತ್ತೆ. ನಂತರದ ಸ್ವರಾಕ್ಷರ ಇ. ನೋಡಿ, ಇದು ಇ. ಈ ಇ ಅಕ್ಷರಕ್ಕೆ ನಾವು ಸ್ವರ ಸಂಕೇತ ಯಾವ ರೀತಿಯಾಗಿ ಬರಿತೀವಿ ಅಂದರೆ ನೋಡಿ, ಸ್ವರ ಸಂಕೇತ ಈ ಅಕ್ಷರಕ್ಕೆ ಈ ರೀತಿಯಾಗಿ ಬರಿತೀವಿ. ಇದು ಇ. ಗುಡಿಸು ಸಂಕೇತದ ಹೆಸರು ಗುಡಿಸು ಅಂತ ಹೇಳ್ತೀವಿ. ಗುಡಿಸಿ ಅಂತಲೂ ಹೇಳ್ತಾರೆ, ಗುಡಿಸು ಅಂತ ಕೂಡ ಹೇಳ್ತಾರೆ. ಇದರ ಒಂದು ಈ ಅಕ್ಷರದ ಸ್ವರ ಸಂಕೇತ ಗುಡಿಸಿ. ನಂತರ ಸ್ವರ ಚಿಹ್ನೆ, ಸ್ವರ ಅಕ್ಷರ ಯಾವುದು ಅಂದರೆ ಈ ಅಕ್ಷರ. ನೋಡಿ, ಈ ಅಕ್ಷರ. ಈ ಅಕ್ಷರದ ಸ್ವರ ಚಿಹ್ನೆ ನಾವು ಯಾವ ರೀತಿಯಾಗಿ ಬರಿತೀವಿ ಅಂದರೆ ಗುಡಿಸುವನ್ನು ಕೊಡ್ತೀವಿ, ಪಕ್ಕ ಇಲ್ಲಿ ಒಂದು ಚಿಹ್ನೆಯನ್ನು ಬರಿತೀವಿ. ಇದಕ್ಕೆ ನಾವು ಗುಡಿಸಿನ ದೀರ್ಘ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಗುಡಿಸಿನ ದೀರ್ಘ. ನೋಡಿ, ಈ ಅಕ್ಷರದ ಸ್ವರ ಚಿಹ್ನೆ ಗುಡಿಸಿನ ದೀರ್ಘ. ನಂತರದ ಸ್ವರಾಕ್ಷರ ಅಂದರೆ ಉ ಅಕ್ಷರ. ನೋಡಿ, ಉ ಅಕ್ಷರ. ಉ ಅಕ್ಷರನ ನಾವು ಈ ರೀತಿಯಾಗಿ ಬರಿತೀವಿ. ಉ ಅಕ್ಷರ. ಈ ಉ ಅಕ್ಷರದ ಸ್ವರ ಸಂಕೇತ ಅಥವಾ ಸ್ವರ ಚಿಹ್ನೆ ಯಾವುದು ಅಂದರೆ ನೋಡಿ, ಇಲ್ಲಿ ತಲೆಕಟ್ಟನ್ನು ಬರೆದು ಪಕ್ಕ ಕೊಂಬು ಕೊಡ್ತೀವಿ. ಇದಕ್ಕೆ ಹೆಸರು ಕೊಂಬು ಅಂತ. ನೋಡಿ, ಉ ಅಕ್ಷರದ, ಉ ಸ್ವರಾಕ್ಷರದ ಸ್ವರ ಚಿಹ್ನೆ ಕೊಂಬು. ನಂತರ ಸ್ವರಾಕ್ಷರ ಅಂದರೆ ಅದು ಊ ಅಕ್ಷರ. ನೋಡಿ, ಊ ಅಕ್ಷರ. ಊ ಸ್ವರಾಕ್ಷರದ ಸ್ವರ ಚಿಹ್ನೆ ಯಾವುದು ಅಂತ ನೋಡೋಣ. ಸ್ವರ ಚಿಹ್ನೆ ಇಲ್ಲಿ ತಲೆಕಟ್ಟನ್ನು ಕೊಡ್ತೀವಿ. ಸ್ವರ ಚಿಹ್ನೆ ಇದು ಕೊಂಬಿನ ಇಲಿ. ಇದನ್ನು ಕೊಂಬಿನಿಲಿ ಅಂತ ಹೇಳ್ತಾರೆ. ನೋಡಿ, ಕೊಂಬಿನಿಲಿ. ಊ ಸ್ವರಾಕ್ಷರದ ಸ್ವರ ಚಿಹ್ನೆ ಕೊಂಬಿನಿಲಿ. ಊ ಸ್ವರಾಕ್ಷರದ ಸ್ವರ ಚಿಹ್ನೆ ಕೊಂಬಿನಿಲಿ. ನಂತರದ ಸ್ವರಾಕ್ಷರ ರು ಅಕ್ಷರ. ರು ಅಕ್ಷರ ಬರೆಯೋದು ನೋಡಿ, ರು ಅಕ್ಷರವನ್ನು ಹೀಗೆ ಬರೆದು ಹೀಗೆ ಹಾಕಿದ್ರೆ ಇದು ರು ಅಕ್ಷರ. ನೋಡಿ, ರು ಸ್ವರ ಅಕ್ಷರದ ಸ್ವರ ಚಿಹ್ನೆ ಯಾವುದು ಅಂತ ಹೇಳೋದಾದರೆ ತಲೆಕಟ್ಟನ್ನು ಬರೆದು ಕೆಳಗಡೆ ನಾವು ಇದನ್ನು ಕೊಟ್ಟರೆ ಇದನ್ನು ನಾವು ರು ಸ್ವರ ಚಿಹ್ನೆ ಅಂತ ಹೇಳ್ತೀವಿ. ಈ ರು ಸ್ವರ ಚಿಹ್ನೆಯ ಹೆಸರು ವಟ್ರಸುಳಿ. ನೋಡಿ, ಸ್ವರ ಚಿಹ್ನೆ ವಟ್ರಸುಳಿ.
ರು ಅಕ್ಷರದ ಸ್ವರ ಚಿಹ್ನೆ ಯಾವುದು? ಅದು ವಟ್ರಸುಳಿ. ರು ಆದಮೇಲೆ ಸ್ವರಾಕ್ಷರ ಎ. ನೋಡಿ, ಎ ಅಕ್ಷರದ ಸ್ವರ ಚಿಹ್ನೆ ಇದು ಎ. ಇದನ್ನು ನಾವು ಏನಂತ ಕರಿತೀವಿ? ಇದು ಎ ಸ್ವರಾಕ್ಷರ. ಇದನ್ನು ನಾವು ಏತ್ವ ಅಂತೀವಿ. ಏನಂತೀವಿ? ಏತ್ವ. ಏತ್ವ. ಎ ಸ್ವರಾಕ್ಷರದ ಸ್ವರ ಚಿಹ್ನೆ ಏತ್ವ. ನಂತರದ ಸ್ವರಾಕ್ಷರ ಎ ಲೆಟರ್. ಎ ಸ್ವರಾಕ್ಷರ. ಇದು ಎ ಸ್ವರಾಕ್ಷರದ ಸ್ವರ ಚಿಹ್ನೆ ಏನು ಅಂತ ನೋಡೋದಾದರೆ ಇದು ಏತ್ವ ದೀರ್ಘ. ನೋಡಿ, ಎ ಸ್ವರಾಕ್ಷರದ ಸ್ವರ ಚಿಹ್ನೆ ಏತ್ವ ದೀರ್ಘ. ಏತ್ವನ್ ದೀರ್ಘ ಅಂತ ಕೂಡ ಕೆಲವು ಕಡೆ ಹೇಳ್ತಾರೆ. ಏತ್ವ ಏತ್ವನ್ ದೀರ್ಘ. ನೋಡಿ, ಇದು ಏತ್ವ ಏತ್ವನ್ ದೀರ್ಘ. ನಂತರ ಸ್ವರಾಕ್ಷರ ಐ. ನೋಡಿ, ಐ. ಐ ಸ್ವರದ ಸ್ವರ ಚಿಹ್ನೆ ಯಾವ ರೀತಿಯಾಗಿ ಬರೀತಾರೆ ನೋಡಿ. ಐ ಅಕ್ಷರ ಇದು. ಇದರ ಒಂದು ಸ್ವರ ಚಿಹ್ನೆ ಇಲ್ಲಿ ಏತ್ವ ಕೊಟ್ಟು ಹೀಗೆ ಕೊಟ್ಟರೆ ಐತ್ವ. ನೋಡಿ, ಇದು ಐತ್ವ. ಏತ್ವ ಕೊಟ್ಟು ಐತ್ವ. ನಂತರದ ಸ್ವರ ಅಕ್ಷರ ಓ. ನೋಡಿ, ಓ. ಈ ಓ ಅಕ್ಷರದ ಸ್ವರ ಚಿಹ್ನೆ ನೋಡೋದಾದರೆ ನಾವು ಓನ ಸ್ವರ ಚಿಹ್ನೆ ಇಲ್ಲಿ ಏತ್ವ ಕೊಡ್ತೀವಿ. ಇದು ಓತ್ವ. ಇದರ ಹೆಸರು ಓತ್ವ. ಇದು ಓ ಸ್ವರಾಕ್ಷರ. ಓ ಸ್ವರಾಕ್ಷರದ ಸ್ವರ ಚಿಹ್ನೆ ಓತ್ವ. ನೆಕ್ಸ್ಟು ಓ ಸ್ವರಾಕ್ಷರ. ಓ ಸ್ವರಾಕ್ಷರ. ಇದು ಈ ಓ ಸ್ವರಾಕ್ಷರದ ಸ್ವರ ಚಿಹ್ನೆ ಅಂದರೆ ನೋಡಿ, ಏತ್ವ ಕೊಟ್ಟು ಓ ಓತ್ವನ್ ದೀರ್ಘ. ಇದನ್ನು ನಾವು ಓ ಸ್ವರಾಕ್ಷರದ ಸ್ವರ ಚಿಹ್ನೆ ಓತ್ವನ್ ದೀರ್ಘ. ನೆಕ್ಸ್ಟ್ ಸ್ವರಾಕ್ಷರ ಔ. ಔ ಸ್ವರಾಕ್ಷರ. ನೋಡಿ, ಔ. ಔನ ಸ್ವರ ಸಂಕೇತ ಅಥವಾ ಸ್ವರ ಚಿಹ್ನೆನ ನಾವು ಯಾವ ರೀತಿಯಾಗಿ ಬರಿತೀವಿ ಅಂದರೆ ಔನ ಸ್ವರ ಚಿಹ್ನೆ ಹೀಗೆ. ಇದನ್ನು ನಾವು ಔತ್ವ ಅಂತ ಹೇಳ್ತೀವಿ. ಔತ್ವ. ಔನ ಸ್ವರ ಚಿಹ್ನೆ ಔತ್ವ. ನಂತರದ ಸ್ವರಾಕ್ಷರ ಅಂ. ಅಂ. ಈ ಅಂನ ಸ್ವರ ಚಿಹ್ನೆ 1 0. ಇಲ್ಲಿ ತಲೆಕಟ್ಟನ್ನು ಕೊಟ್ಟು ಪಕ್ಕದಲ್ಲಿ 1 0 ಕೊಟ್ಟರೆ ಅದು ಅಂ ಸ್ವರ ಚಿಹ್ನೆ. ನಂತರದ ಅಕ್ಷರ ಸ್ವರಾಕ್ಷರ ಅಹ. ಅಹ. ನೋಡಿ, ಈ ಒಂದು ಅಹನ ಸ್ವರ ಚಿಹ್ನೆ ಯಾವುದು ಅಂದರೆ ತಲೆಕಟ್ಟನ್ನು ಕೊಡ್ತೀವಿ. ಇಲ್ಲಿ 2 0 ಕೊಟ್ಟರೆ ಅದು ಅಹ ಸ್ವರ ಚಿಹ್ನೆ ಆಗುತ್ತೆ. ಎಲ್ಲವನ್ನು ಕೂಡ ಒಂದ್ಸಲ ರಿವೈಸ್ ಮಾಡ್ತಾ ಬರೋಣ. ನೋಡಿ, ಸ್ವರ ಸಂಕೇತಗಳು ಅ ತಲೆಕಟ್ಟು, ಆ ತಲೆಕಟ್ಟಿನ ಇಳಿ, ಈ ಗುಡಿಸು, ಈ ಗುಡಿಸಿನ ದೀರ್ಘ, ಉ ಕೊಂಬು, ಊ ಕೊಂಬಿನ ದೀರ್ಘ, ಉ ವಟ್ರಸುಳಿ, ರು ವಟ್ರಸುಳಿ, ಎ ಏತ್ವ, ಏ ಏತ್ವನ್ ದೀರ್ಘ, ಐ ಐತ್ವ, ಐ ಐತ್ವ, ಓ ಓತ್ವ, ಓ ಓತ್ವ, ಓ ಓತ್ವನ್ ದೀರ್ಘ, ಓ ಓತ್ವನ್ ದೀರ್ಘ, ಔ ಔತ್ವ, ಔ ಔತ್ವ, ಅಂ ಅಂ ಅಹ. ನೋಡಿದ್ರಲ್ಲ ಸ್ನೇಹಿತರೆ, ಸ್ವರ ಸಂಕೇತಗಳನ್ನು, ಸ್ವರಗಳು ಮತ್ತು ಅವುಗಳ ಸ್ವರ ಸಂಕೇತಗಳನ್ನು ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.